ಸೊ ಈ ಥರ ಎಲ್ಲ ಸಮಸ್ಯೆ ಆಗಬಾರದು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಗೀತದಲ್ಲಿರ್ತಕ್ಕಂತಹ ಇದಕ್ಕೆ ಯಾಕೆ ಹೇಳ್ತೀವಿ ಅಂದರೆ, ಈ ವಿಚಾರ ಇಷ್ಟೊಂದು ಅರ್ಥಗರ್ಭದಾಗೆ ನಾದೋಪಾಸನೆ ಅಂತಕ್ಕಂತಹ ಒಂದು ಶಕ್ತಿ ಆ ಉಚ್ಚಾರಣೆಯಲ್ಲಿ ಅವರಿಗೆ ದೈಹಿಕವಾಗಿ ಏನೋ ಒಂಥರ ಬದಲಾವಣೆ ಕೊಡುತ್ತೆ. ಕೆಲವೊಂದು ಸಲ ನಾವು ಏನಾದ್ರು ಕೇಳಿದಾಗ ಖುಷಿ ಜಾಸ್ತಿ ಆದಾಗ ಮೈಯಲ್ಲಿ ರೋಮ ಎಲ್ಲ ನಮಗೆ ಎದ್ದು ನಿಂತ್ಕೊಂಡಂಗಾಗತ್ತೆ, ಹೌದು, ರೋಮಾಂಚನವಾಗತ್ತೆ. ಸೊ ಈ ರೀತಿ ಉಚ್ಚಾರಣೆಯಿಂದ ಕೂಡ ನಮ್ಮ ಮನಸ್ಸನ್ನು ಒಂದು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಮಾ ಅಂತಕ್ಕಂಥದ್ದು ದೈವಿಕವಾಗಿ ಸಂಬರ್ತಕ್ಕಂಥ ಇರತಕ್ಕಂಥ ಒಂದು ವಿಚಾರ ಆಗುತ್ತೆ. ಈ ರಾ ಅಂತಕ್ಕಂಥ ವಿಷಯ ಏನಕ್ಕೆ ತಗೋಬೇಕಾಗತ್ತೆ ಅಂದರೆ, ಆಹಾರ ಸಂಸ್ಕಾರಕ್ಕೋಸ್ಕರವಾಗಿ, ಆಹಾರದಲ್ಲಿ ಸಂಸ್ಕಾರ ಆಗಬೇಕು ಅಂದರೆ ನಾವು ಸೇವನೆ ಮಾಡ್ತಕ್ಕಂಥ ಸಂಸ್ಕಾರ ಆಗಬೇಕು. ಇದಕ್ಕೋಸ್ಕರವಾಗಿ ಈ ಎರಡೂ ಅಕ್ಷರಗಳಲ್ಲಿರ್ತಕ್ಕಂಥ ಮಹತ್ವ ಹೇಳ್ತಾ ಹೋದರೆ ಬೇಕಾದಷ್ಟು ಸಿಕ್ಕತ್ತೆ ನಿಮಗೆ. ಆದರೆ ಉದಾಹರಣೆ ಅರ್ಥ ಮಾಡ್ಕೊಳ್ಳಿ ಅಂತ ಈ ವಿಚಾರವನ್ನು ಹೇಳಿರ್ತಕ್ಕಂತಹ ಒಂದು ವಿಷಯ. ಈಗ ನಮಗೆ ಸಡನ್ನಾಗಿ ಜೊತೆಯಲ್ಲಿರಬೇಕು, ಚೆನ್ನಾಗಿರಬೇಕು, ಗಂಡ ಹೆಂಡತಿ ಖುಷಿಯಾಗಿರಬೇಕು ಅಂತಲೇ ಎಲ್ಲರೂ ಮದುವೆ ಮಾಡ್ಕೊಳ್ಳೋದು. ಆದರೆ ಅದು ಆಗಿಲ್ಲ, ಆಗ್ತಾ ಇಲ್ಲ, ಕಷ್ಟಪಡ್ತಾನೇ ಇದ್ದಾರೆ. ಯಾಕೆ ಈ ಥರ ಆಗ್ತಾ ಇದೆ? ಹಾಗಂತ ಈಗ ಹೆಸರು ಚೇಂಜ್ ಮಾಡಿದ ತಕ್ಷಣ ನನ್ನ ಹೆಂಡತಿ ಸರಿನಾ, ನನ್ನ ಗಂಡ ಸರಿನಾ, ನನ್ನ ಮಕ್ಕಳು ಸರಿನಾ, ಈ ಮಟ್ಟಕ್ಕೆ ಬರೋದು ಬೇಡ. ಫಸ್ಟು ಶುಗರ್ ಕಾಯಿಲೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಗ್ರಹಗಳಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಹೋದಾಗ ಗುರುಗ್ರಹಕ್ಕೆ ತಗೋತಾರೆ. ಈ ಶುಗರ್ ಕಾಯಿಲೆ ಬರೋದಕ್ಕೆ ಗುರು ಮೈನಸಲ್ಲಿ ಬಂದಾಗ ಮನುಷ್ಯನಿಗೆ ಶುಗರ್ ಕಾಯಿಲೆ ಹಿಂದೆ ಅಳಬರಿಗೂ ಬಂದಿತ್ತು, ಈಗಲೂ ಬರುವ ಸಾಧ್ಯತೆ ಅಂತ ಈ ಜ್ಯೋತಿಷಿಗಳ ಪ್ರಕಾರವಾಗಿ ಅದನ್ನು ತಗೋತಾರೆ. ಸರಿನೇ. ಆದರೆ ಅದ್ರ ಜೊತೆಗೆ ಇನ್ನೊಂದು ತಪ್ಪೇನಾಗತ್ತೆ ಅಂದರೆ, ನಿನ್ನ ಗುರುಬಲ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಎಷ್ಟು ಮಿಸ್ ಆಗ್ತಾ ಇದೆ ಲೆಕ್ಕ ಹಾಕೊಳ್ಳಿ. ನಿಖರವಾಗಿ ಶುಗರ್ ಕಾಯಿಲೆ ಬರೋದಕ್ಕೆ ಈ ಗ್ರಹನ ಅನುಭವಿಸ್ತಕ್ಕಂಥ ವಿಚಾರ ಹೇಳಿ ನಿಮಗೆ ಅಕ್ಟೋಬರ್ 24ರಿಂದ ಗುರುಬಲ ಬರ್ತಾ ಇದೆ, 9ಕ್ಕೋ 11ಕ್ಕೋ ಬರ್ತಾರೆ ಅಂತ ಹೇಳ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ? ಎಲ್ಲಿಂದ ಬರುತ್ತೆ ಗುರುಬಲ? ಅದು ನೀವು ತಗೊಳ್ಳೋ ಆಹಾರದಲ್ಲಿರೋದು ಗುರು ಇಲ್ವೇ? ಅದನ್ನು ಬಿಟ್ಟು ಗುರುಬಲ ಬರುತ್ತಂತೆ ನನಗೆ ಅಕ್ಟೋಬರ್ಗೆ ನವಂಬರ್ಗೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಒಬ್ಬರು ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಇದನ್ನು ಜೋಡಿಸ್ಕೊಳಕ್ಕೆ ಹೋದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಅರ್ಥಗರ್ಭಿತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಶುಕ್ರವಾರನೇ ಮದುವೆ ಆಗಬೇಕು, ಗಂಡ ಹೆಂಡತಿ ಚೆನ್ನಾಗಿ ಸುಖ ಅನುಭವಿಸಬೇಕು, ಯೋಗವಂತರಾಗಬೇಕು ಅಂದರೆ ಶುಕ್ರವಾರನೇ ಮದುವೆ ಆಗಬೇಕು ಅಂತ ಇರ್ತಕ್ಕಂಥ ಸತ್ಯಾನೇ. ಆಗ್ತಾ ಇಲ್ವೇ? ಉತ್ತರಾಯಣದಲ್ಲೇ ಮಗು ಆಗಬೇಕು, ಉತ್ತರಾಯಣದಲ್ಲೇ ಮದುವೆ ಆಗಬೇಕು, ಆಗ್ತಾ ಇಲ್ವೇ? ದಕ್ಷಿಣಾಯಣದಲ್ಲೇ ಮದುವೆ ಆಗ್ತಾ ಇದೆ. ಸೊ ನೀವು ಎಷ್ಟೋ ಸಲ ಇದನ್ನು ವಿಚಾರ ಮಾಡಿದ್ರ, ಪ್ರಕೃತಿ ಭಗವಂತ ಇದೆಲ್ಲವೂ ಇದ್ದ ಮೇಲೆ ನಾವು ಅದರ ಮುಂದೆ ಆಟ ಆಡೋಕ್ಕಾಗತ್ತಾ? ಅದರಲ್ಲೇ ನಮಗೆ ಬೇಕಾದಷ್ಟು ಬೆನಿಫಿಟ್ ಕೊಡ್ತಾನಲ್ಲ ಭಗವಂತ ಅಂತ ಪ್ರಶ್ನೆಗೆ ಉತ್ತರ, ನಾವು ಪ್ರಕೃತಿಗೆ ಹೊಂದಾಣಿಕೆನೇ ಆಗದೇ ಇದ್ದಾಗ ಪ್ರಕೃತಿ ನಮ್ಗೆ ಒಳ್ಳೇದು ಹೆಂಗೆ ಮಾಡುತ್ತೆ? ನಿಜ ನಿಜ, ಹೌದಲ್ಲ? ನಾವು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಆಗದೆ ನನ್ನ ಹೆಂಡತಿ ಸರಿ ಇಲ್ಲ ಅಂದ್ಬಿಟ್ರೆ ನೀನು ಹೊಂದಾಣಿಕೆ ಆಗಪ್ಪ, ಆಮೇಲೆ ಹೆಂಡತಿ ಸರಿಯಾಗಿ ಕಾಣಿಸುತ್ತೆ. ಇಲ್ಲೇನು ಅಂದರೆ ಅವಳು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಈ ಒಂದೇ ಸಲ ಕೈ ಒದರ್ಬಿಡೋ ಅಭ್ಯಾಸ ಇದೆಯಲ್ಲ, ಇದು ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ವಿಚಾರಕ್ಕೂ. ಈ ಕೈ ಒದರತಕ್ಕಂಥದ್ದು, ದುಡುಕ್ತಕ್ಕಂಥದ್ದು, ಆವೇಶ ಇರತಕ್ಕಂಥದ್ದು, ಗಂಡ ಹೆಂಡತಿ ಇಷ್ಟಪಡದೇ ಇರತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದಕ್ಕೆ ಕಾರಣ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದ ಮೊದಲನೇ ಭಾಗ ನಿಶ್ಚಲವಾದ ಮನಸ್ಸು ಅಂತಕ್ಕಂಥದಕ್ಕೆ ಕಾರಣ ನಮ್ಮ ಉಸಿರಾಟ ಮತ್ತು ಜೀರ್ಣ. ಇದೆರಡು ಕಾಂಬಿನೇಷನ್ನು ನಮ್ಮ ದೇಶ ತಿಳ್ಕೊಂಡ್ಬಿಟ್ರೆ ನಮ್ಮ ಭಾರತೀಯರು ಅನ್ನೋದಕ್ಕೆ ತುಂಬ ಸಾರ್ಥಕವಾದ ಬದುಕಾಗತ್ತೆ.